ನಿಮ್ಮ ಡೈಲಾಗ್ಸ್ಗಳು ಅಥವಾ ನಿಮ್ಮ ಈ ಟೈಟಲ್ಸ್ಗಳು ತುಂಬ ವಿಭಿನ್ನವಾಗಿರ್ತದೆ. ರೋಲೆಕ್ಸ್ ರಾಜಣ್ಣ, ನಲ್ಲಿ ಮೂಳೆ, ಏನಿದು ಇದರ ಹಿಂದಿನ ಗುಟ್ಟೇನು? ಇಲ್ಲ, ನಲ್ಲಿ ಮೂಳೆ ಅನ್ನೋದು ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ನಡೆದಿತ್ತು. ಒಂದು ಬೀಗ್ರೂಟದಲ್ಲಿ ಹೋಗಿದ್ದಾರೆ, ಎಲ್ಲರಿಗೂ ಬೀಗ್ರೂಟದಲ್ಲಿ ಊಟ ಹಾಕ್ತಿದ್ದಾರೆ, ಎಲ್ಲರಿಗೂ ಟೇಬಲ್ ಮೇಲೆ ಬಡಿಸಿದ್ದಾರೆ. ಅಲ್ಲಿ ಮಟನ್ ಚಿಕನ್ ಎಲ್ಲರೂ ಹಾಕ್ತಾ ಇರ್ಬೇಕಾದ್ರೆ ಈ ಬೀಗ್ರೂಟಲ್ಲಿ ಎಲ್ಲ ಜೊನ್ನಿಲ್ಲಿ ಹಾಕ್ತಾ ಇರ್ತಾರೆ. ಇದೊಂದು ಪೇಪರ್ ಒಂದು ಆರ್ಟಿಕಲ್ ಬಂದಿತ್ತು, ಅದನ್ನು ನಾನು ಕೇಳಿದ್ದೆ. ಸರಿ, ನಾನು ಓದಿದ್ದೆ ಅದನ್ನು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಅಚಾನಕ್ಕಾಗಿ ಬೆಂಗಳೂರಲ್ಲಿ ಒಂದು 10-15 ವರ್ಷ ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾನೆ. ಆ ಮದುವೆಲಿ ಅವನೋಗಿ ಜಾಯ್ನ್ ಆಗಿಬಿಟ್ಟಿದ್ದಾನೆ. ಅವ್ರು ನೋಡ್ಬಿಟ್ಟು ಭಾಳ ಖುಷಿ ಆಗ್ಬಿಟ್ಟಿದೆ. ಅಯ್ಯೋ 10-15 ವರ್ಷ ಆಗಿದ್ದಲ್ಲಪ್ಪ ನೀನು ಹೋಗಿ, ಏನಪ್ಪ ಇಷ್ಟು ವರ್ಷ ಆದಮೇಲೆ ಬಂದಿದೆಯಲ್ಲ, ತಕ್ಕೋ ಅಂತೇಳಿ ಎಲ್ಲರಿಗೂ ಒಂದೊಂದು ಜನ ಮಟನ್ ಹಾಕೋಬೋದು, ಅವ್ನಿಗೆ 2 ಜನ ಇಟ್ಬಿಟ್ರು. ಅಲ್ಲಿ ಪಕ್ಕದಲ್ಲಿ ಕೂತಿದ್ರಲ್ಲ ಎಣ್ಣೆ ಹೊಡ್ಕೊಂಡು, ಅವ್ನಿಗೆ 2 ಜನ ಮಟನ್ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ಆ ಮಟನ್ಗೆ ಗಲಾಟೆ ಆಗ್ಬಿಟ್ಟು ಸೀದಾ ಒಂದು 8-10 ಜನ ತಲೆ ಹೊಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋರು. ಎಷ್ಟೊತ್ತಿಗೆ ರಾತ್ರಿ ಒಂದು 8-9 ಗಂಟೆ ಆಗಿರ್ಬೇಕು. ಆ ಟೈಮಲ್ಲಿ ಹೋಗ್ಬಿಟ್ಟಿದ್ದಾರೆ ಸರ್. ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟ್ರು ಇರಲಿಲ್ಲ. ಫೋನ್ ಮಾಡೋರು ಇನ್ಸ್ಪೆಕ್ಟ್ರಿಗೆ, ಬನ್ನಿ ಹಿಂಗೆ ತಲೆ ಹೊಡ್ಕೊ ಬಂದ್ಬಿಟ್ರೆ ಅಂತ. ಇನ್ಸ್ಪೆಕ್ಟ್ರಿಗೆ ಏನು ಅನ್ಸಿರ್ಬೇಡ, ಇದು ಯಾವುದೋ ಜಾತಿ ಗಲಾಟೆ ಇರಬೇಕು, ಇಲ್ಲ ಹುಡುಗಿ ಗಲಾಟೆ ಇರಬೇಕು, ಇಲ್ಲ ಬೇರೆ ಆಸ್ತಿ ಗಲಾಟೆ ಇರಬೇಕು ಅಂದ್ಕೊಂಡು ಬಂದುಬಿಟ್ಟಿದ್ದಾನೆ. ಬಂದು ಯಾಕ್ರಿ ಏನ್ರಿ ಆಯ್ತು ನಿಮಗೆಲ್ಲ ಅಂತ ಕೇಳಿದ್ದಾನೆ. ಕೇಳಾದ್ಮೇಲೆ ವಿವರ್ಸ್ ಹೇಳಿದ್ದಾರೆ. ಸರ್ ಇಲ್ಲ ಸರ್, ಈ ಥರ ಬೀಗ್ರೂಟ್ಗೆ ಹೋಗಿದ್ವಿ, ಇವ್ರಿಗೆ ಒಂದು 2 ಜೊನ್ನೆ ಮಟನ್ ಇಟ್ಬಿಟ್ರು ಸರ್, ಅದನ್ನು ದೊಡ್ಡ ಗಲಾಟೆ ಮಾಡಿ ತಲೆ ಹೊಡ್ಕೊಂಬಂದಾರ ಅಂತ. ಈಗ ಪೊಲೀಸ್ಗೆ ಏನು ಅನ್ಸಿರ್ಬೇಡಿ ಹೇಳಿ. ಇದು ಸಕ್ಕತ್ತಾಗಿ ಇಷ್ಟ ಆಗ್ಬಿಡುತ್ತೆ ನಮಗೆ. ಇದನ್ನು ಸಿನಿಮಾ ಕಂಟೆಂಟ್ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಕಂಟೆಂಟೇ ಚೆನ್ನಾಗಿದೆ ಅಂತ ನಾನು ಇಲ್ಲಿ ಇಬ್ಬರು ಮಾತಾಡಬೇಕಾದಾಗ ಅದು ಡೈಲಾಗ್ ಒಂದಷ್ಟು ಬರೆದ್ವಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಮಂಡ್ಯದವರು ಮೊದಲೇ ಬಾಡ್ವುಡ್ಗೆ ಬ್ರಾಂಡ್ ಅಮೇಜರ್ ಇದ್ದಂಗೆ ಈ ಥರ ಒಂದು ಸ್ವಲ್ಪ ಒಂದಷ್ಟು ಶುಷ್ಗಳೆಲ್ಲ ಬರ್ಕೊಂಡು ಒಂದು ಇಟ್ಕೊಂಡೆ. ಸೊ ಹಂಗೆ ಬರೆದಾದ್ಮೇಲೆ ನಮ್ಗೆ ಏನು ಅನಿಸ್ತದೆ, ನಾವು ಬರೀಬೇಕಾದ್ರೆ ನಮಗೆ ನಗ್ತಾ ಇತ್ತು, ನಾವೇ ನಗ್ತಿದ್ವಿ. ನಮಗೆ ಅದು ತುಂಬ ಇಷ್ಟ ಆಗ್ಬಿಟ್ರೆ ಹೊರಗಡೆ ಚೆನ್ನಾಗಿರುತ್ತೆ. ಈಗ ನಾನು 30-40 ಸೈಟ್ ಎಲ್ಲೋ ಒಂದು ಕಡೆ ಕಾರ್ನಲ್ಲಿದ್ದರೆ ಭಾಳ ಖುಷಿ ಅಲ್ವಾ ಸರ್, ರೈಟ್ ಜಾಸ್ತಿ ಆಗುತ್ತೆ ಅಂತ. ಸೊ ಈ ಥರ ಹಂಗೆ ಆಗ್ಬಿಡ್ತು ನನಗೆ. ಅವಾಗ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಲ್ಲಿ ಮುಳೆ ಮಾಡಿದ್ವಿ, ಪಿ ಓಟ್ ಅಂತ ಮಾಡಿದ್ವಿ. ಪಿ ಓಟ್ ಅಂದ್ರೆ ಏನು, ಅವ್ನು ದೊಡ್ಡ ಪಿ ಓಟು ಕಾಣ, ಬರೀ ಕುಡಿದು ರೋಡಲ್ಲಿ ಬಿದ್ದಿರ್ತಾನೆ, ಅವನೊಂದು ಪಿ ಓಟ್ ಅಂತ ಕೇಳ್ತಾನೆ ಅಂತ. ಪಿ ಓಟು ಅಂದ್ರೆ ಟೈಟಲ್ ಇತ್ತು. ರೋಲೆಕ್ಸ್ ರಾಜಣ್ಣ ಅಂತ ಹೇಳ್ಬಿಟ್ಟು ಅದನ್ನೊಂದು ಹಾಕಿಟ್ಟಿದ್ದೆ. ಒಂದು ಯಾವುದೋ ತಮಿಳಲ್ಲಿ ಒಂದು ಮೂವಿ ಬಂದಿತ್ತು, ರೋಲೆಕ್ಸ್ ಅಂತಾರಲ್ಲ. ಸೊ ಅದ್ರ ರೋಲೆಕ್ಸ್ ರಾಜಣ್ಣ ಅನ್ನೋದೊಂದು ಇಟ್ಕೊಂಡಿದ್ದೆ. ರಾಂಗ್ ಸೈಡ್ ರಂಗನಾಥ್ ಅಂತ. ಅವ್ನು ರಾಂಗ್ ಸೈಡೇ, ಅವ್ನು ಯಾವಾಗಲೂ ಫುಲ್ ರಾಂಗ್ ಆಗ್ತಾನೆ ಅಂತ. ಆ ಥರದ್ದು ಒಂದೊಂದು ಅಷ್ಟು ವಿಷಯಗಳು ಇಟ್ಕೊಂಡು ಟೈಟಲ್ ವಿಭಿನ್ನ ಇಟ್ಕೊಂಡು ಒಳಗಡೆ ಕಥೆನ ಬೇರೆ ರೀತಿ ಹೇಳೋಣ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಕೆಲವು ಟೈಮ್ಗಳಲ್ಲಿ ನಾನು ಒಂದು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ನೋಡಿದ್ವಿ ನಾವು. ಈ ಸತ್ತೋಗಿರೋರ ಕೈಲಿ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊತಾ ಇರ್ತಾರೆ ಪೇಪರ್ಗೆ. ಫೇಸ್ಬುಕ್ಕಲ್ಲಿ ಅದು ವೈರಲ್ ಆಗಿತ್ತು. ಇದು ಚೆನ್ನಾಗಿದೆಯಲ್ಲ ಈ ಕಂಟೆಂಟ್, ಇದ್ರ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಹಬ್ಬನ ಮಾಡಿಕೊಂಡು ಗಲಾಟೆ ಮಾಡ್ತಾರೆ ಆಸ್ತಿಗೋಸ್ಕರ. ಹೆಂಗ್ ಮಾತಾಡ್ತಾರೆ, ಅಕ್ಕ ತಂಗಿನ ಮದುವೆ ಮಾಡಿರ್ತಾನೆ, ಮತ್ತೆ ಆಸ್ತಿಗೂ ಭಾಗ ಕೇಳಿದ್ರೆ ಹೆಂಗ್ ಬರ್ತಾರೆ, ಈ ಥರದ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಅದ್ರಲ್ಲಿ ಮಾತಾಡ್ತಾರೆ. ಆಗ ವಿಜೃಂಭಣವಾದ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಅಮೂಲ್ಯ ರತ್ನ ಅಂತ ನಾನು ಟೈಟಲ್ ಇಟ್ ಮಾಡಿದ್ನಲ್ಲ, ಆ ವ್ಯಕ್ತಿ ಕೊಡುವಂಥ ಟೈಟಲೇ ಅಮೂಲ್ಯ ರತ್ನ. ರತ್ನ ಅಂದ್ರೆ ಅಮೂಲ್ಯ, ಎಲ್ಲಕ್ಕಿಂತ ಚಿನ್ನ ಬೆಳ್ಳಿ ಎಲ್ಲಕ್ಕೆ ಮುತ್ತು ಅವಳಿಗಿಂತ ಜಾಸ್ತಿ ರತ್ನನೇ ತುಂಬ ಇಂಪಾರ್ಟೆಂಟ್ ಅಂದಾಗ ಆ ವ್ಯಕ್ತಿಗೆ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆನೂ ಗೌರವ ಇದೆ. ಹಾಗಾಗಿ ಅಮೂಲ್ಯವಾದ ಜೀವ, ಅಮೂಲ್ಯವಾದಂಥ ವ್ಯಕ್ತಿ ಅವರು, ಅದಕ್ಕೆ ಅಮೂಲ್ಯ ರತ್ನ ಅಂತ ಟೈಟಲ್ ಇಟ್ಟೆ. ಆ ಸಿನಿಮಾ ಫುಲ್ ಕಥೆ ಎಲ್ಲ ನೋಡಿದಾಗ ಅದಕ್ಕೆ ನಾನು ಇಟ್ಟಿರೋ ಟೈಟಲ್ಗೆ ಅದು ಕರೆಕ್ಟು ಅಂತ ಅನಿಸುತ್ತೆ. ಈ ಡೈಲಾಗ್ಗಳು ಇದಾವಲ್ಲ, ಒಳ್ಳೊಳ್ಳೆ ಡೈಲಾಗ್ಗಳು, ಇವೆಲ್ಲ ಎಲ್ಲಿ ಬರ್ತವೆ, ಎಲ್ಲಿ ಹುಟ್ಟುತ್ತೆ? ಎಲ್ಲಿ ಹುಟ್ಟಲ್ಲ ಸರ್, ಅದು ನನ್ನ ಆಲೋಚನೆಗಳೇ ಹುಟ್ಟೋ ಅಂಥದ್ದು. ನನಗೇನಾಗುತ್ತೆ ಅಂದರೆ ಕೆಲವು ಟೈಮ್ಗಳಲ್ಲಿ ಮೊನ್ನೆ ಯಾವುದೋ ಒಂದು ಸ್ಕ್ರಿಪ್ಟಲ್ಲಿ ನಾನು ಬರೀತಾ ಇದ್ದೆ. ಯಾವುದೋ ಒಂದು ಇಂಟ್ರೊಡಕ್ಷನ್ ಸೀನು, ಅವನು ಒಬ್ಬ ವಿಲನ್ ಬಂದು ಕೇಳ್ತಾನೆ, ಅವನು ಮಗ ನನಗೊಬ್ಬ ವ್ಯಕ್ತಿ ಬೇಕು, ಅವ್ನು ನೋಡೋಕೆ ಗಂಡಸ್ತಾರ ಮೀಸೆ ಬಿಟ್ಕೊಂಡಿರಬಾರ್ದು, ಪಕ್ಕ ಗಂಡಸ್ತಾರ ಇರಬೇಕು ಅಂತ ಕೇಳೋದು. ಅದಾದಮೇಲೆ ಅವನು ಇನ್ನೊಂದ್ಸರಿ ಡೈಲಾಗ್ ಹೇಳ್ತಾನೆ, ಅವ್ನು ನೋಡಿದ್ರೆ ನೀರು ಬಾಯರ್ಕಿದ್ರೆ ಅವ್ನು ನೀರು ಕುಡಿಬಾರ್ದು, ರಕ್ತ ಕುಡಿಬೇಕು ಅಂತ ಹೇಳ್ತಾನೆ. ಆ ಥರದ್ದು ಒಂದಷ್ಟು ವಿಷಯಗಳಿತ್ತು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆಲ್ಲ ಸ್ಕ್ರಿಪ್ಟ್ ರೈಟಲ್ ಬರೀಬೇಕಾದಾಗ ಒಂದು 9 ಗಂಟೆ 10 ಗಂಟೆ ಆದಮೇಲೆ ಒಂದು ಪೀಕ್ ಲೆವೆಲ್ಗೆ ಹೋಗ್ತೀವಿ ನಾವು. ಎಲ್ಲ ಸೈಲೆಂಟಾಗಿರ್ತಾರೆ ಜನ. ಹಂಗಿಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸ ನಾವು ಆ ಥರ ಡ್ರಿಂಕ್ಸ್ ಎಲ್ಲ ಮಾಡೋಕ್ಕಿದ್ರೆ ಈಗ ಬೇರೆ ಇಟ್ಕೊಬಿಡ್ತಿದ್ವಿ ನಾವು. ಹೌದು, ಈಗ ಡ್ರಿಂಕ್ಸ್ ಮಾಡಿ ಬರೀತಾರಲ್ಲ, ಆ ಮೆಮೊರಿನ ಅಲ್ಲೇ ರೀಸ್ಟೋರ್ ಮಾಡಿ ಬರೆದಿಟ್ಕೊಂತಾರ ಅಥವಾ ಅದನ್ನ ಇಲ್ಲಿ ರೀಕ್ಯಾಪ್ ಮಾಡೋಣ ನಾಳೆಗೆ ಅಂದ್ರೆ ಉಳಿಯುತ್ತಾ? ಇಲ್ಲ, ನಾನು ಸುಮಾರು ಸರಿ ಮಾಧ್ಯಮದವ್ರಿಗೆ ನಾನು ಅದನ್ನೇ ಹೇಳ್ತೀನಿ. ನಾನು ರೂಮಿಗೆ ಬಂದವರೆಲ್ಲ ಸುಮಾರು ಜನ ಕೇಳೋರು. ನಾನು ಮಲಗಿರೋ ಜಾಗದಲ್ಲಿ ಒಂದು ಟೇಬಲ್ ಇದೆ, ಆ ಟೇಬಲ್ ಪ್ಯಾಡು ಗೀಡು ಪೆನ್ ಎಲ್ಲ ಇಡ್ತೀನಿ. ಮತ್ತೆ ನಾನು ಮಲಗಬೇಕಾದಾಗ ಪಕ್ಕದಲ್ಲಿ ಒಂದು ಬುಕ್, ಒಂದು ಪೇಪರ್, ಒಂದು ಪೆನ್ ಇಟ್ಟಿರ್ತೀನಿ. ನನಗೆ ಹಿಂಗೆ ಮಲಗಿರ್ತೀನಿ, ಅಷ್ಟೊತ್ತಿನಾಗ ನನಗೇನೋ ತಾಟಕ್ಕೆ ಬಂದಾಗ ಏನು ಮಾಡ್ತೀನಿ, ಇಮಿಡಿಯೇಟ್ ಮೊಬೈಲ್ ಟಾರ್ಚರ್ ಹಾಕೊಂಡು ಬರೆಯೋದು. ಆ ಡೈಲಾಗ್ಗಳೇ ಅಲ್ಲಿ ಬಂದಿದ್ದು ಸ್ಟಾರ್ಟಿಂಗ್. ಅದು ಈ ಲೌಡೇಕೇಬಲ್ ಡೈಲಾಗ್ ಅನ್ನೋದು ಯಾಕೆ ಬಂತು, ಲೌಡೇಕೇಬಲ್ ಒಂದು ಇದರೆಲ್ಲ ಕೇಳ್ತಿದ್ವಿ. ಆ ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಗ್ತಾನೆ. ಈ ಡೈಲಾಗ್ಗೆಲ್ಲ ಅವಾಗ ಬಂದರೆ ಹಂಗೆ ಸ್ಟಾರ್ಟಿಂಗ್ ಆಗ್ತಿತ್ತು. ಆಮೇಲೆ ನಾನು ಅಮೂಲ್ಯ ರತ್ನಕ್ಕೆ ಬರೆದಿರೋ ಕ್ಯಾಪ್ಷನ್ ಮತ್ತು ಆ ನೇಮ್ ಇದೆಯಲ್ಲ, ಅದು ಇವತ್ತಾಗಲಿಲ್ಲ ಅಂದ್ರೆ ಮುಂದೊಂದು ದಿನ ಅದಕ್ಕೆ ಆ ವರ್ಡ್ಸ್ ಇದೆಯಲ್ಲ ಸರ್, ಅದಕ್ಕೆ ತುಂಬ ಬೆಲೆ ಬರುತ್ತೆ. ಹೆಲ್ಪ್ ಮಾಡಿದ್ರೆ ಅಪ್ಪ ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂತ.
ತಂದೆ ಅಭಿಮಾನಿಗಳನ್ನ ದೇವರು ಅಂದರು, ಮಗ ಅಭಿಮಾನಿಗಳಿಗೆ ದೇವರಾದರು ಅಂತ. ಸೊ ಈ ಥರದ್ದೆಲ್ಲ ಒಂದೊಂದು ಅಷ್ಟು ಬರೆದೆ. ಅವೆಲ್ಲ ಹೆಂಗಾಗೋಯ್ತು ಅಂತ ಹೇಳಿದ್ರೆ ನನಗೆಲ್ಲೋ ಒಂದು ಕಡೆ ನನ್ನ ಒಂದು ತಾಟಲ್ಲಿ ಅದೆಲ್ಲ ಬಂತಾ, ಅದೇನೋ ಗೊತ್ತಿಲ್ಲ, ಅದು ದೇವರ ಒಂದು ಅನುಗ್ರಹನೇ ಏನೋ ಗೊತ್ತಿಲ್ಲ, ಆ ಥರದ ಪದಗಳು ಅವ್ರಿಗೆ ಮಾತ್ರ ಬಂದಿದ್ದು ಸಾಧ್ಯ ಅದು. ಹಾಗಾಗಿ ನಾನು ಅದನ್ನೆಲ್ಲ ಬರಿತಾ ಇರ್ತೀನಿ. ನನಗೆ ಆಮೇಲೆ ನಮಗೆ ಹೋಗ್ಬೇಕಾದಾಗ ನಾನು ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆ ತಾಟಲ್ಲಿ ಬರ್ತಾನೆ ಇರ್ತದೆ. ಅದು ನೀವೇಂದ್ರ ಬಗ್ಗೆ ಯೋಚನೆ ಮಾಡ್ತೀರೋ ಅದೇ ಬರುತ್ತೆ ತಲೆಯಲ್ಲಿ. ಇದನ್ನು ನಾನು ಸುಮಾರು ಸರಿ ನೋಡಿದ್ದೀನಿ. ಈಗ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡು ಅಂತಾರಲ್ಲ ಆ ಥರ. ನನಗೆ ಯಾರೋ ಒಬ್ಬರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಸಿಕ್ಬಿಡ್ತಾರೆ. ಇಲ್ಲ ನೀವು ಒಂದು ಹಾಡು ಹೇಳ್ತಿದ್ದೆ ಅಂದರೆ ಆಟೋದಲ್ಲಿ ಆ ಸಾಂಗ್ ಹಾಕಿ ಹೋಗ್ಬಿಡ್ತಾರೆ ಒಂದು ಟೈಮ್ಲಿ. ಈಗ ನಾನು ಹೇಳ್ತಿದ್ದೀನಿ ಇಲ್ಲೇ ಹೋಯ್ತೈತಲ್ಲ ಅಂತ ಅನಿಸ್ಬಿಡ್ತದೆ. ಸೊ ಆಗ ನಾವು ಪಾಸಿಟಿವ್ ಯೋಚನೆ ಮಾಡ್ತಿದ್ದಾಗ ಅಥವಾ ಡೈಲಾಗ್ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಅದು ಬರುತ್ತೆ ಸರ್. ಅದು ಬಂದಾಗ ನಾವು ಅದನ್ನು ಕೂತ್ಕೊ ಬರಿತಾ ಇರ್ತೀವಿ. ಆಮೇಲೆ ಇಲ್ಲಿ ಒಳಗಡೆ ಬರಬೇಕಾದ್ರೂ ಅಷ್ಟೇ. ಆಮೇಲೆ ಎಷ್ಟು ಜನ ಒಂದು 20-30 ವರ್ಷ ಆದಮೇಲೆ ಹೆಸರು ಮಾಡೋರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ನಾನು ಕೆಲವು ಟೈಮ್ಗಳಲ್ಲಿ ಬುಕ್ ಎಲ್ಲ ಓದಬೇಕಾದಾಗ ನಮ್ಮ ಇದು KFC ಸ್ಟಾರ್ಟ್ ಮಾಡಿದ್ರು ಓನರು ಧೀರು ಅಂಬಾನಿಯವ್ರದ್ದು ಇದನ್ನೆಲ್ಲ ಓದ್ತಾ ಇರ್ತೀನಿ ನಾನು. ಯಾಕಂತ ಹೇಳಿದ್ರೆ ಅವರೆಲ್ಲ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಬೇಕಾದಾಗ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ರಿಲಯನ್ಸ್ ಕಂಪ್ನಿ ಅವ್ರಿಗೆ ಏನು ಕೆಲಸ ಮಾಡ್ತಿದ್ರು ಏನು ಕತೆ. ವಿಷನ್ ಇರೋ ವ್ಯಕ್ತಿ ಯಾವತ್ತು ವೀಕ್ ಆಗಲ್ಲ. ಇದು ಮೇನ್ ವರ್ಡ್ಸ್. ಸ್ವಲ್ಪ ಲೇಟ್ ಆಗ್ಬೋದು, ಆರಾಮಾಗಿ ಆಗ್ತೀವಿ ಏನೂ ಆಗಲ್ಲ. ಯಾಕಂದ್ರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಜನ ಏನಾಗುತ್ತೆ ಅಂದ್ರೆ ಒಂದು 30-40 ವರ್ಷಕ್ಕೆ ಡೈರೆಕ್ಟರ್ ಆಗಬೇಕು ಹಂಗೆ ಮಾಡ್ಬಿಡೋದು. ಜುರಾಸಿಕ್ ಪಾರ್ಕು ಆಮೇಲೆ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಟೈಟಾನಿಕ್ ಸಿನಿಮಾಗಳೆಲ್ಲ ಮಾಡೋರೆಲ್ಲ ಏಜ್ ಕೇಳಬೇಕಾದಾಗ ಮಾರ್ಮೇಲೆ ಹೋಗಿ ಮಾಡಿರೋದು ಅವರು. ಸೊ ಹಾಗೆ ಅನ್ಕೊಂಡಾಗ ಯಾವತ್ತಿಲ್ಲ. ಈಗ ನಾನು ಸ್ವಲ್ಪ ಬಂದಾಗ 20 ಸಿನಿಮಾ 30 ಸಿನಿಮಾ 200 ಸಿನಿಮಾ ಮಾಡಬೇಕು ಅಂತ ಬಂದನಲ್ಲ. ನನಗೆ ಕೆಲವು ಟೈಮ್ಗಳಲ್ಲಿ ಪ್ರಶಾಂತ್ ನೀಲ್ ಸರ್ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ತಾರೆ. ಅವ್ರು ಮಾಡಿರೋದು ಎಷ್ಟು ಮೂವಿ ಸರ್? 4 ಫಸ್ಟ್ ಮಾಡಿದ್ದು ಯಾವುದು ಉಗ್ರಂ, KGF 2, ಅದು ಬಿಟ್ಟರೆ ಸಾಲಾರ ಯಾವುದೋ ಅಂತೇಳಿ ತೆಲುಗೊಂದು ಮಾಡೋದು. 4 ಮೂವಿಲಿ ಆ ಲೆವೆಲ್ಗೆ ಹೆಸರು ಮಾಡಿದ್ರು ಅವರು. ಅದಕ್ಕೆ ಏನಿಲ್ಲ, ನಂಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಯಾರು ಏನು ಯೋಚನೆ ಮಾಡಿದಿರೋದು ಯಾರು ಮಾಡಿದಿರೋದು ಒಂದು ಮಾಡು ತನಗೆ ಎತ್ಕೊಳ್ಬೋದು ಅಷ್ಟು ಕಾಯ್ತೀವಿ. ಇಲ್ಲ ಕರೆಕ್ಟ್. ಒಂದು ವಂಡರ್ಫುಲ್ ಮೂವಿ ಮಾಡುವಂತಹ ಡೈರೆಕ್ಟ್ರು. ಉಗ್ರಮಲ್ಲಿ ಅವರ ಕ್ಯಾರೆಕ್ಟರಿಸ್ಟಿಕ್ಸು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂತು.